ಯಕ್ಷಗಾನ ಕಲಾವಿದರ ವಿರುದ್ಧ ಮಾತಾಡಿದಂತಹ ಏನೋ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮರ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ನಿನ್ನೆ ಹಾಡಿದಂತಹ ಮಾತು ಎಲ್ಲೊಂದ್ ಕಡೆ ಮೈಸೂರು ಗಂಗೋತ್ರಿಯಲ್ಲಿ ಒಂದು ರೀತಿ ಮಾತಾಡಿದ್ರು, ಎಲ್ಲೊಂದ್ ಕಡೆ ಯಕ್ಷಗಾನ ಕಲಾವಿದರು ಒಂದು ಬೇಸರ ವ್ಯಕ್ತಪಡಿಸಿರುವಂತದ್ದು. ಇಲ್ಲ, ಅವರಿಗೆ ಬೇಸರ ಆಗಿದ್ರೆ ಕ್ಷಮಿಸಿ, ನಾನು ಅವರ ಕ್ಷಮೆ ಯಾಚಿಸ್ತೇನೆ ಮತ್ತು ನನ್ನ ಮಾತನ್ನು ಹಿಂತಕೊಳ್ತೇನೆ. ನಾನು ಕೂಡ ಯಕ್ಷಗಾನ ಕಲಾವಿದನೇ, 30-35 ವರ್ಷ ಸಾಧ್ಯ ಆದಲ್ಲೆಲ್ಲ ಯಕ್ಷಗಾನ ಮಾಡಿದ್ದೇನೆ. ನಿನ್ನೆ ಮೊನ್ನೆ ಹೋಗಿ ಸಹ ತಾಳಮದ್ದಲೆಯಲ್ಲಿ ಅರ್ಥ ಹೇಳಿ ಬಂದಿದ್ದೇನೆ. ಅನೇಕ ಯಕ್ಷಗಾನ ಕಲಾವಿದರು ನನ್ನ ಸ್ನೇಹಿತರೆ. ಬೆಂಗಳೂರಿನಲ್ಲಿ ಯಕ್ಷಗಾನ ಆದಾಗೆಲ್ಲ ಹೋಗಿ ನೋಡ್ತಾನೆ. ಹಾಗಾಗಿ ಯಕ್ಷಗಾನ ಮತ್ತು ನನ್ನ ಸಂಬಂಧ ಬಹಳ ದೀರ್ಘವಾದ. ಆದ್ದರಿಂದ ಒಬ್ಬ ಯಕ್ಷಗಾನ ಕಲಾವಿದನಿಗೆ ಅವಮಾನ ಆಗಬೇಕು, ಅನ್ಯಾಯ ಆಗಬೇಕು ಅಂತ ನಾನು ಭಾವಿಸುವವನಲ್ಲ. ಒಂದು ವೇಳೆ ನನ್ನ ಮಾತಿನಿಂದ ಅವರಿಗೆ ನೋವಾಗಿದ್ರೆ ನಾನು ಅದಕ್ಕೆ ವಿಷಾದ ಸೂಚಿಸ್ತೇನೆ, ನನ್ನ ಮಾತನ್ನು ಹಿಂತೆಕೊಳ್ತೇನೆ. ಇದು ಒಂದು ಪಾರ್ಟ್. ಎರಡನೇ ಪಾರ್ಟ್, ನಾನು ಮುಖ್ಯವಾಗಿ ಮಾತಾಡಿದ್ದು ಕಲಾವಿದರಿಗಿಂತ ಹೆಚ್ಚಾಗಿ ಲೇಖಕರ ಬಗ್ಗೆ. ಯಾಕಂದ್ರೆ ಮೈಸೂರಿನ ಕೃಷ್ಣಮೂರ್ತಿ ಹನೂರವರು ನೀಲಗಾರರ ಮೇಳದ 7 ಜನ ಕಲಾವಿದರ ಆತ್ಮಚರಿತ್ರೆಯನ್ನು ಪ್ರಕಟ ಮಾಡಿದ್ದಾರೆ. ಆ ಆತ್ಮಹತ್ಯೆ ಪುಸ್ತಕ ನನ್ನ ಹತ್ರ ಇದೆ. ಅದನ್ನು ನಾನು ಬಿಡುಗಡೆ ಮಾಡಿ ಮಾತಾಡಬೇಕಾಗಿತ್ತು. ಆ 7 ಜನ ಕಲಾವಿದರು ಈಗ ದೀಕ್ಷೆ ತಗೊಂಡ ಮೇಲೆ, ನೀಲಗಾರರು ದೀಕ್ಷೆ ತಗೊಂಡ ಮೇಲೆ ಭಿಕ್ಷೆ ಎತ್ತುಕೊಂಡು ಮನೆ ಮನೆ ಹೋಗ್ಬೇಕು. ಆದ್ರೆ ಅಂತ ಕಲಾವಿದರ ಪರಿಚಯ ಇತ್ತು ನನಗೆ. ಅಂತ ಕಲಾವಿದರ ಬಗ್ಗೆ ಹೇಳ್ತಾ ಇದ್ರು. ಬಹಳ ಹಿರಿಯ ಕಲಾವಿದರು, ಕೆಲವರು ಈಗ ಇಲ್ಲ. ಮತ್ತೆ ಈಗ ನಿನ್ನೆಯಿಂದ ಇದೆಲ್ಲ ಆದ ಮೇಲೆ ನನಗೆ ಅನೇಕರು ಫೋನ್ ಮಾಡಿ, ಬಿಳಿಮಲೆಯವರೇ, ನೀವು ಹೇಳಿದ್ದು ವಿಷಯ ಸರಿ, ಅದೆಲ್ಲ ನಡೆಯುವಂಥದ್ದೇ, ಹೇಳಬಾರದಿತ್ತು ಎಂಬುದು ಬೇರೆ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ನನಗೆ ಒಬ್ಬರು ಬಹಳ ದೊಡ್ಡ ಕಲಾವಿದರು. ಹಾಗಾಗಿ ಅದೆಲ್ಲ ಇದೆ. ಆದರೆ ಒಂದು ಪ್ರಶ್ನೆ, ನೈತಿಕ ಪ್ರಶ್ನೆ ಇದೆ, ನೀವು ಹೇಳಲೇಬೇಕಾ ಅಂತ ಅಲ್ವಾ? ಇದೆ, ಹೇಳಲೇಬೇಕಾ? ಅದು ಆ ಪ್ರಶ್ನೆಗೆ ನನ್ನ ಹತ್ರ ಅಷ್ಟು ಸುಲಭದಲ್ಲಿ ಉತ್ತರ ಇಲ್ಲ. ನನ್ನಂತವನು ಅದು ಇದೆ ಅಂದ್ರೆ ನೀನು ಅಕ್ಷರದಲ್ಲಿ ಅದನ್ನ ಯಾರಿಗೂ ತೊಂದರೆ ಆಗದಾಗ ಬರಿ ಅಂತ ಹೇಳುವನು. ಎಲ್ಲೋ ಒಂದ್ ಕಡೆ ಅವ್ರು ಒಪ್ಪಿಗೆ ಇಲ್ಲ ಅಂದ್ರೆ ಈ ಪದ್ಯ ಕೊಡ್ತಿರ್ಲಿಲ್ಲ, ಈ ಭಗವತರು ಒಂದು ರೀತಿಯಲ್ಲಿ ಮೇಳ ಕೊಡ್ತಾ ಇರಲ್ಲ. ಎಲ್ಲ ಮಾಡ್ತಾ ಇದ್ರು ಸ್ವಾಮಿ, ಎಲ್ಲ ಮಾಡ್ತಾ ಇದ್ರು. ನೋಡಿ, ಅದು ಸ್ತ್ರೀ ವೇಷಧಾರಿಗೆ ಮಾತ್ರ ಅಲ್ಲ. ಈಗ ನಾನು ಒಬ್ಬ ಹವ್ಯಾಸಿ ವೇಷಧಾರಿ. ನನಗೆ ಒಬ್ಬ ಪ್ರೊಫೆಷನಲ್ ವೇಷಧಾರಿಯಾಗಿ ವೇಷ ಮಾಡಲಿಕ್ಕೆ ಬರುವುದಿಲ್ಲ. ನನಗೆ ಒಂದು ವೇಷ ಕೊಟ್ಟಿದ್ದಾರೆ. ನಾನು ರಂಗಭೂಮಿ ಪ್ರವೇಶ ಮಾಡಿದ ಕೂಡಲೇ ಭಾಗವತರಿಗೆ ಗೊತ್ತಾಗ್ತಾರೆ ಇವನಿಗೆ ಕುಣಿಲಿಕ್ಕೆ ಸರಿ ಬರುವುದಿಲ್ಲ ಅಂತ. ಅವು ಏನು ಮಾಡ್ತಾನೆ, 1 ಪದ್ಯ 2 ಪದ್ಯ ಕೊಟ್ಟು ಒಳಗೆ ಹೋಗು ಅಂತ ಹೇಳ್ತಾರೆ. ನಿಯಂತ್ರಣ ಮಾಡ್ತಾರೆ ಅವರು ನನ್ನನ್ನು. ನಂಗೂ ಗೊತ್ತಾಗ್ತದೆ ಭಾಗವತರು ಒಳಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ. ನಂಗೆ 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ ಮಾಡಬೇಕು ಅಂತ ಆಸೆ ಉಂಟು. ಭಾಗವತರು ಬಿಡುವುದಿಲ್ಲ ಅಲ್ಲಿ. ಸೊ ಭಾಗವತನಿಗೆ ಒಂದು ನಿಯಂತ್ರಕ ಶಕ್ತಿ ಕೂಡ ಇದೆ. ಸೊ ಇದು ಸ್ತ್ರೀ ವೇಷಧಾರಿಗಳ ವಿಷಯಕ್ಕೆ ಬಂದಾಗ ಹೆಚ್ಚು ಲಿಬರಲ್ ಆಗಿದೆ ಎಂಬುದನ್ನು ಸ್ತ್ರೀ ವೇಷ ಮಾಡಿದವರು ಹೇಳಿದ್ದು ಕೇಳಿದ್ದೇನೆ ನಾನು. ಭಾಗವತರು ಕೂಡ ಹೇಳಿದ್ದು ಕೇಳಿದ್ದೇನೆ. ಮತ್ತೆ ಅದು ನನ್ನ ಅನುಭವದ ಭಾಗ ಅಲ್ಲ. ಆದ್ರೆ ನಾನು ಇದನ್ನು ಏನು ಹೇಳಿದ್ದೇನೆ ಅಂದ್ರೆ, ಅದು ಇದೆ ಅಂತ ಬರೀರಿ ಅಂತಲ್ಲ, ಇದರ ಬಗ್ಗೆ ಗಮನ ಹರಿಸಿ ಇಂಥದ್ದು ಇದ್ರೆ ಅದನ್ನು ಸೃಜನಾತ್ಮಕವಾಗಿ ಹೇಳಿ. ಇದನ್ನು ನಾನು ಈಗಲ್ಲ ಹೇಳಿದ್ದು. 1994 ಇಸವಿಯಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ನಡೆದ ತುಳು ಸಮಾವೇಶದಲ್ಲಿ ಈ ಮಾತು ಹೇಳಿದ್ದೆ ನಾನು. ಇದೇ ಮಾತನ್ನು ಹೇಳಿದೆ. ಆಗ ಅಲ್ಲಿ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರು ಇದ್ರು, ಅಮೃತ ಸೋಮೇಶ್ವರ್ ಇದ್ರು, ನನ್ನ ಗುರುಗಳಾದ ವಿವೇಕರೇ, ಅವರೆಲ್ಲರೂ ನೀವು ಹೇಳಿದ ವಿಷಯ ಸರಿಯದು, ಅಂಥದ್ದೆಲ್ಲ ಬರಬೇಕು ಭಾಷೆಗೆ ಅಂತ ಹೇಳಿದ್ರು. ಕಾಂಟ್ರವರ್ಸಿ ಆಗಲಿಲ್ಲ ಅದು. ಈಗ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಎಲ್ಲೊಂದ್ ಕಡೆ ಹೇಳಿದ ಮಾತು ಕಾಂಟ್ರವರ್ಸಿ ಆಗ್ತಿದೆ. ಎಲ್ಲೊಂದ್ ಕಡೆ ರಾಜಕೀಯ ತೀವ್ರ ಕೂಡ ಪಡಿತಾ ಇದೆ ಕರಾವಳಿ ಭಾಗದಲ್ಲಿ. ಕರಾವಳಿ ಇರುವುದೇ ಹಾಗೆ. ಕರಾವಳಿ ಫುಲ್ಲು ರಾಜಕೀಯವೇ. ಅದು ಆಗಬಾರದು ಅಂತ ನನ್ನ ಆಶಯ. ಅದಕ್ಕೆ ನಾನು ನಮ್ಮ ಕಲಾವಿದರಿಗೆ ಕೇಳಿಕೊಳ್ತಿದ್ದೀನಿ, ಅದನ್ನ ಹೆಚ್ಚು ಎಳೆಯುವುದರಿಂದ ಏನು ಪ್ರಯೋಜನ ಇಲ್ಲ. ನಾನು ನನ್ನ ಮಾತನ್ನು ಹಿಂತಕೊಳ್ತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ, ಮುಗೀತಲ್ಲ. ನಾನು ಕಲೆಯನ್ನು ಅತ್ಯಂತ ಗೌರವಿಸುವ, ಕಲೆಗೆ ಅವಮಾನ ಮಾಡಬೇಕು ಅಂತ ಯಾಕೆ ಮಾತಾಡ್ತೀನಿ ನಾನು ಅಲ್ವಾ? ಹಾಗಾಗಿ ಆ ಪ್ರಶ್ನೆ ಇಲ್ಲ. ಇದಿಷ್ಟು ಏನೋ ಒಂದು ಗಣಪ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ ಬಿಳಿಮನೆಯವರ ಮಾತು. ಎಲ್ಲ ಒಂದ್ ಕಡೆ ಕಲಾವಿದರಿಗೆ ಈ ರೀತಿ ಆಗಿದೆ ನೋವು ಅಂತ ನನ್ನ ಹತ್ರ ಕೂಡ ಬಂದು ಹೇಳ್ಕೊಡಿದ್ರು. ಅದನ್ನು ಕೂಡ ನಾನು ಇವತ್ತು ನಿನ್ನೆ ಏನೊಂದು ಮಾನಸ ಗಂಗೋತ್ರಿಯಲ್ಲಿ ಮಾತನಾಡಿರುವಂಥದ್ದು. ಈ ಬಗ್ಗೆ ಯಾರಿಗಾನ ನೋವಾಗಿದೆ, ಇದನ್ನ ಮಾತು ವಾಪಸ್ ತಗೋತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್, ಅಶ್ವಯುಗ ನ್ಯೂಸ್, ಬೆಂಗಳೂರು.